ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಟೈಮ್ ನೋಡಿ, ಇವಾಗ ಅಲ್ಲೇ ನೋಡಿ ಗಡಿಯಾರ ಕಾಣಿಸ್ತಾ ಇದೆ, 12:15 ಆಗಿದೆ. ಸೊ ನಾನಿವತ್ತು ಸೊಪ್ಪಿನ ಸಾರು ಮಾಡಬೇಕಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊಪ್ಪೆಲ್ಲ ಎತ್ತಿಟ್ಕೊಂಡಿದ್ದೀನಿ ಇವಾಗ. ಅಂದರೆ ಪಾಪ ಮಲ್ಕೊಂಡಿದ್ದ, ಅವ್ನು ಮಲಗಿರುವಾಗಲೇ ಎಲ್ಲನ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ, ಎಲ್ಲ ಸೋಸಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಮಾಡ್ಕೊಳ್ಳೋಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ನಿಮಗೆ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಹೋಗ್ತೀನಿ. ಸ್ವಲ್ಪ ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಚಪಾತಿ ಮಾಡಿದ್ದೆ. ಸೊ ಹಾಗಾಗಿ ಇವಾಗ ಸಾಂಬಾರು ಮಾಡಿಕೊಂಡು ನನ್ನ ಮಕ್ಕಳಿನ ಸ್ಕೂಲ್ಗೆ ಹೋಗಿದ್ದಾರೆ ಇಬ್ಬರೂ. ಅವ್ರು ಬರೋದ್ರೊಳಗಡೆ ಇದೆಲ್ಲನ ಅನ್ನ ಸಾಂಬಾರನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಮೊದಲು ನಾನು ಕಾಳನ್ನು ರೆಡಿ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಕಾಳು ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಕಾಳು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಹಾಗಾಗಿ ನೀರು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಇದೊಂದು 2 ನಿಮಿಷ ವಾಶ್ ಆಗೋದು ಬಿಟ್ಟು ಆಮೇಲೆ ಹಾಕ್ಕೊತೀನಿ ನಾನು. ಫ್ರೆಂಡ್ಸ್, ಇವಾಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊತೀನಿ. ಆ ಪಾತ್ರೆಗೆ ಸೊಪ್ಪನ್ನು ಬೇಯಿಸ್ಕೊತಾ ಹೋಗ್ತೀನಿ ನಾನು. ನೋಡಿ, ಇವಾಗ ಕುಕ್ಕರ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ 1 ಚಮಚಷ್ಟು ನೀರು ಹಾಕ್ಕೊತಾ ಇದ್ದೀನಿ. 1 ಚಮಚ ನೀರು ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಕಾಳು ತೊಳೆದಿಟ್ಕೊಂಡಿದ್ದೀನಿ. ಆ ಕಾಳನ್ನು ಇದರೊಳಗಡೆ ನಾನು ಸೇರಿಸ್ತಾ ಹೋಗ್ತೀನಿ. ಅದು ನೀರು ಕಾಯ್ತಾ ಇದೆ. ನೀರು ಕಾಯಬೇಕಾದ್ರೆ ಹಾಕ್ಕೋಬೇಕು. ನೋಡಿ, ಇವಾಗ ನೀರು ಕಾದಿದೆ. ಸೊ ಈ ಕಾಳು ನೆನೆಸಿರೋದ್ರನ್ನ ಇದರೊಳಗಡೆ ಸೇರಿಸ್ಕೊತೀನಿ. ಸೊ ಇದು ಕಾಳು ಸ್ವಲ್ಪ ಹೊತ್ತು ಬೇಯಬೇಕು, ಒಂದು ಅರ್ಧಂಬರ್ಧ ಬೇಯಬೇಕು. ಆವಾಗ ಸೊಪ್ಪಿಡಬೇಕು. ಇಲ್ಲ ಅಂದರೆ ಸೊ ಎಲ್ಲನ ನೆಂದು ಜಾಸ್ತಿ ಕಾಳು ಬೆಂದೋಗಿರುತ್ತೆ, ಹಾಗಾಗಿ ಸೊಪ್ಪು ಬೆಂದಿರಲ್ಲ. ಎರಡನ್ನೂ ಸೇರಿಸಿ ಒಂದೇ ಸರಿನೂ ಇಡಬಾರ್ದು, ಸೊಪ್ಪು ಕನೆ ಆಗುತ್ತೆ. ಹಾಗಾಗಿ ಕಾಳು ಸ್ವಲ್ಪ ಹೊತ್ತು ಬೇಯಬೇಕು. ಫ್ರೆಂಡ್ಸ್, ಇವಾಗ ಕಾಳೆಲ್ಲ ಬೇಯ್ತಾ ಇದೆ. ಸೊ ನಾನಿವಾಗ ತೋರಿಸ್ತೀನಿ ಯಾವ ರೀತಿ ಬೇಯ್ತು. ಇವಾಗ ನಾನು ಸೊಪ್ಪು ಇಟ್ಕೊತೀನಿ. ಈ ರೀತಿ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಇಡಬೇಕು. ಸೊಪ್ಪು ಚೆನ್ನಾಗಿ ಬೆಂದೋಗಿರುತ್ತೆ ನೋಡಿ. ಸೊ ಇವಾಗ ರೆಡಿಯಾಗಿದೆ. ಚೋಟಲ್ಲಿ ಈ ರೀತಿ ಎಲ್ಲನ ಒಳಗಡೆ ಸೇರಿಸ್ಕೋಬೇಕು, ನೀರಿಗೆ ಕರ್ಗಂಗೆ ಈ ರೀತಿ ಎಲ್ಲ ಮಾಡಿಕೊಂಡು. ಉರಿ ಇವಾಗ ಜಾಸ್ತಿ ಕೊಡಬೇಕು, ಸ್ವಲ್ಪ ಚೆನ್ನಾಗಿ ಹಾಗೆ ಬೇಯ್ಕೊತಾ ಇರಬೇಕು. ಇವಾಗ ನಾನು 1 ಸ್ಪೂನ್ ಉಪ್ಪು ಹಾಕ್ಕೊತೀನಿ ನೋಡಿ. ಇಷ್ಟು ಹಾಕ್ಕೊತೀನಿ, ಸಾಕಾಗುತ್ತೆ. ಇವಾಗ ನೋಡಿ ಕುದೀತಾ ಇದೆ. ಉಪ್ಪು ಎಲ್ಲ ಕಡೆ ಸೇರೋ ಹಾಗೆ ತಿರುಗಿಸ್ಕೋಬೇಕು ಈ ರೀತಿ. ಇದಾದಮೇಲೆ ಸ್ವಲ್ಪ ಹಾಗೆ ಕಡಿಮೆ ಉರಿನಲ್ಲೇ ನಾವು ಮುಚ್ಚಲು ಹಾಕ್ಕೊಂಡು ಬೇಯಿಸ್ಕೋಬೇಕು. ಇವಾಗ ಸೊಪ್ಪು ಬೇಯ್ತಾ ಇದೆ. ಅಷ್ಟರೊಳಗೆ ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಬೇಕು. ಮಧ್ಯಾಹ್ನ ಟೈಮ್ ಕಾಫಿ ಕುಡಿತಾ ಇರ್ತೀನಿ. ಸೊ ಹಾಗಾಗಿ ನಾನು ಕಾಫಿ ಕುಡಿಯೋಕ್ಕಿಂತ ಹಾಲನ್ನ ಪಾತ್ರೆಗೆ ಹಾಕ್ಕೊತೀನಿ. ನಮ್ಮ ಮಗನೂ ಕುಡಿತಾನೆ ಸ್ವಲ್ಪ ಹೊತ್ತು, ಅವನಿಗೂ ಸ್ವಲ್ಪ ಎತ್ತಿರ್ತೀನಿ. ನಾನು ಕಾಫಿ ಮಾಡ್ಕೊಂಡು ಕುಡಿತೀನಿ. ಇವಾಗ ನೋಡಿ, ಈ ಕಡೆ ಹಾಲು ಕಾಯಿಸೋಕೆ ಇಡ್ತಿದ್ದೀನಿ. ಇವಾಗ ಕಾಫಿ ಮಾಡ್ಕೊಂಡು ಕುಡಿತೀನಿ. ಸೊಪ್ಪು ಈ ಕಡೆ ಬೇಯ್ತಾ ಇದೆ. ಸೊ ಇದು ಕೂಡ ನಾನು ತಿರುಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ. ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಲ್ಲ, 1 ಸ್ಪೂನು ಒಂದು ಸ್ವಲ್ಪನ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಹಾಲು ಕುದೀತಾ ಇದೆ. ಸೊ ಕಡಿಮೆ ಉರಿ ಮಾಡ್ಕೊಂಡು ಇವಾಗ ಕಾಫಿ ಪೌಡ್ರನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇದು ಬ್ರೂಕ್ ಕಾಫಿ ಪೌಡ್ರು. ಸೊ ಕಾಫಿ ಪೌಡ್ರ್ ಖಾಲಿ ಆಗಿತ್ತು, ಹಾಗಾಗಿ ಪ್ಯಾಕೆಟ್ ತರಿಸ್ಕೊಂಡಿದ್ದೀನಿ. ಸೊ ಇದು ನಾನು ಇವಾಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೇರಿಸ್ತಾ ಹೋಗ್ತೀನಿ. ಸೊ ಇವಾಗ ರೆಡಿಯಾಗಿದೆ. ಇದು ಕಾಫಿ ಕುಡಿದು ನಾನು ಸಾಂಬಾರು ರೆಡಿ ಮಾಡ್ಕೊತೀನಿ. ಕಾಫಿ ಕುಡಿದ್ಬಿಟ್ಟು ಸಾಂಬಾರು ರೆಡಿ ಮಾಡ್ಕೊತೀನಿ. ಫ್ರೆಂಡ್ಸ್, ಬೆಳಗ್ಗೆದೆಲ್ಲ ಪಾತ್ರೆ ಎಲ್ಲ ಇಲ್ಲೇ ಇದೆ, ತೊಳಿಬೇಕು ಇವಾಗ. ಇದು ಸ್ವಲ್ಪ ಇವಾಗ ಕಾಫಿ ಕುಡಿದ್ಬಿಟ್ಟು ಎಲ್ಲ ಇವಾಗ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು
ನಂತರ ಅಷ್ಟೊತ್ತಿಗೆ ಸೊಪ್ಪು ಬೇಯ್ತೈತೆ. ಅದನ್ನೆಲ್ಲ ಸ್ವಲ್ಪ ಹೊತ್ತು ಆರಿಸ್ಕೊಂಡು ಇಟ್ಕೊಂಡು ರೆಡಿ ಮಾಡ್ಕೊತೀನಿ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಬರ್ತಾಳೆ ಸ್ಕೂಲಿಂದ. ಅವಳನ್ನ ಈಗ ಕರ್ಕೊಂಬರ್ಬೇಕು. ಇಲ್ಲೇ ಪಕ್ಕದ ರೋಡಲ್ಲೇ ಇರೋದು. ಸೊ ಆ ರೋಡಲ್ಲಿ ಕರ್ಕೊಂಬರ್ಬೇಕು, ಯಾಕಂದರೆ ಮೇನ್ ರೋಡು. ಸೊ ವ್ಯಾನೆಲ್ಲ ಓಡಾಡ್ತಿರ್ತವೆ, ಭಯ ಆಗುತ್ತೆ ಸ್ವಲ್ಪ ಚಿಕ್ಕ ಮಗು ಅಲ್ವಾ, ಹಾಗಾಗಿ ನಾನೇ ಹೋಗಿ ಕರ್ಕೊಂಬರ್ತೀನಿ. ಇನ್ನು ನನ್ನ ಮಗ ಮಲ್ಕೊಂಡಿದ್ದಾನೆ, ಅವನು ಎದ್ದೇಳ್ತಾನೆ ಈಗಲಲ್ಲ ಸ್ವಲ್ಪ ಹೊತ್ತು. ಅವನು ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಇವಾಗ. ಫ್ರೆಂಡ್ಸ್, ಇವಾಗ ಕಾಳೆಲ್ಲ ಬೆಂದಿದೆ, ಹಾರ್ಕಣಕ್ಕೆ ಇಟ್ಟಿದ್ದೀನಿ, ಹಾರ್ಕೊಂಡಿದೆ. ಇವಾಗ ನಾನು ಮಿಕ್ಸಿ ಜಾರ್ಗೆ ರೆಡಿ ಮಾಡ್ಕೊತೀನಿ. ಇದು ಸೊಪ್ಪು ಒಗ್ಗರಣೆ ಮಾಡೋದಕ್ಕೆ, ಮಿಕ್ಸಿ ಮಾಡೋದಕ್ಕೆ. ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ, ಹಾಗೆ ಒಂದು 5-6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಕು, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಇಷ್ಟೂ ಹಾಕೋಣಲ್ಲ, ಒಂದು ಸ್ವಲ್ಪ ಹಾಕ್ಕೊತೀನಿ. ಫ್ರೆಂಡ್ಸ್, ಇವಾಗ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಇದಕ್ಕೆ 1 ಚೌಟಷ್ಟು ಸೊಪ್ಪನ್ನು ಹಾಕ್ಕೊತೀನಿ. ಕಾಳನ್ನು ಏನು ಬೆಂದಿದೆಯಲ್ಲ ಅದನ್ನು ಒಂದು ಸ್ವಲ್ಪ ತಗೊಂಡಿದ್ದೀನಿ. 1 ಚೌಟು ಒಂದು ಸ್ವಲ್ಪ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಇವಾಗ ನೋಡಿ ಇಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಬೆಳ್ಳುಳ್ಳಿ ತಗೊಂಡಿದ್ನಲ್ವ ಅದು ಬೆಳ್ಳುಳ್ಳಿ, ಮತ್ತು ಕಾಯಿ ತುರಿ, ಹಾಗೆ ಸ್ವಲ್ಪ ಖಾರ ಪುಡಿ ನೋಡಿ ಇಷ್ಟು, ಒಂದು ಅರ್ಧ ಸ್ಪೂನು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪನ ಹುಣಸೆಹಣ್ಣು ಹಾಕ್ಕೊತೀನಿ, ಚೆನ್ನಾಗಿರುತ್ತೆ ಟೇಸ್ಟಿಗೆ ಅಂತ. ಕೆಲವರು ಟೊಮೊಟೊ ಹಾಕ್ಕೊತಾರೆ, ನನಗೆ ಟೊಮೊಟೊ ಹಾಕೋಣಕ್ಕೆ ಇಷ್ಟ ಇಲ್ಲ, ಹಾಗಾಗಿ ನಾನು ಸೊ ಈಗ ಹುಣಸೆಹಣ್ಣನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ. ನಾನು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಇವಾಗ ರುಬ್ಬಿದ್ದೀನಿ, ಈಗ ರೆಡಿಯಾಗಿದೆ. ಇದನ್ನು ಒಗ್ಗರಣೆ ಮಾಡ್ಕೊತೀನಿ ಅಷ್ಟೇನ, ಸಾಂಬಾರು ರೆಡಿಯಾಗುತ್ತೆ. ಫ್ರೆಂಡ್ಸ್, ಇವಾಗ ಸಾಂಬಾರು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಪಾತ್ರೆ ಎಲ್ಲ ಕಾದಿದೆ, ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಆಯಿಲ್ ಖಾಲಿಯಾಗಿದೆ, ಹಾಕ್ಕೋಬೇಕು. ಇದ್ರೊಳಗಡೆ ತರಿಸ್ಕೊಂಡಿದ್ದೀನಿ, ಬಟ್ ಹಾಕೊಳಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಹಾಕಿಲ್ಲ, ಇವಾಗ ಹಾಕ್ಕೋಬೇಕು. ಇದಕ್ಕೆ ನೋಡಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಈ ರೀತಿ. ಇದಕ್ಕೆ ಸ್ವಲ್ಪ ಸಾಸಿವೆ ಕಾಳನ್ನು ನೋಡಿ, ಸಾಸಿವೆ ಸಿಡಿಸ್ಕೊತೀನಿ. ಇದು ಸ್ವಲ್ಪ ಸಿಡಿಯೋದಕ್ಕೆ ಬಿಟ್ಟು ಹಾಗೆ ನಾನು ಈಗ ರುಬ್ಬಿರೋಂಥ ನೀರನ್ನ ಸೇರಿಸ್ಕೊತೀನಿ. ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು. ಹೀಗೆ ಈ ರೀತಿ ಸೊಪ್ಪಿನ ನೀರು ಇರ್ತೈತಲ್ವ, ಸೊ ಅದರಲ್ಲೇನ ತೊಳೆದು ನೀರು ಹಾಕ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ರೆಡಿಯಾಗಿದೆ. ಇದಕ್ಕೆ ತೊಳೆದು ನೀರು ಹಾಕ್ಕೊತೀನಿ, ಸ್ವಲ್ಪ ಗಟ್ಟಿ ಇದೆ, ನೀರು ಹಾಕ್ಕೊತೀನಿ. ಫ್ರೆಂಡ್ಸ್, ಇವಾಗ ಸಾಂಬಾರು ರೆಡಿಯಾಗಿದೆ ನೋಡಿ ಈ ರೀತಿ. ಇದು ಬಸ್ಸಾರು ಮುದ್ದೆಗೂ ಎಲ್ಲ ಚೆನ್ನಾಗಿರುತ್ತೆ, ಅನ್ನಕ್ಕೂ. ನಾನಿವಾಗ ಅನ್ನ ಮಾಡ್ಕೊತೀನಿ, ಸಂಜೆನ ಮುದ್ದೆ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಟೇಸ್ಟಾಗಿ ರೆಡಿಯಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಪಾತ್ರೆಗಳೆಲ್ಲ ಐತೆ, ಎಲ್ಲ ತೊಳ್ಕೊಬೇಕು. ಓಕೆ ಫ್ರೆಂಡ್ಸ್, ನಾನು ಪಾತ್ರೆ ತೊಳೆದ್ಬಿಟ್ಟು ಮತ್ತೆ ನಿಮಗೆ ಊಟ ಮುಗಿಸ್ಕೊಂಡು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.